ಬ್ಯಾಸ್ಗೆ ಬಂತಂದ್ರೆ ಹೆಣ್ಮಕ್ಳಿಗೆ ಸಂಡ್ಗೆ ಮಾಡೋದು ಹಪ್ಪಳ ಮಾಡೋದು ಒಂದು ಹಬ್ಬ ಇದ್ದಂಗೆ ನೋಡ್ರಿ. ನಾವು ಇವತ್ತು ಸಂಡ್ಗೆ ಮಾಡಾಕತ್ತೀವ್ರಿ. ಒಂದು 2 ಸೇರಷ್ಟು ಅಕ್ಕಿ ನೆನೆ ಹಾಕೊಂಡು ಕಸಿಂದ ಬೆಳಿಗ್ಗೆ ಟೈಮು ಅವನ್ನ ಅಕ್ಕಿನ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಾಗಿಂದೆ ಸಂಡ್ಗೆ ಮಾಡೋಕೆ ಬೆಸ್ಟ್ ಅಂದ್ರೆ ರೇಷನ್ ಅಕ್ಕಿ ನೋಡ್ರಿ. ಹಾಗಾಗಿ ನಾವು ರೇಷನ್ ಅಕ್ಕಿನ 2-3 ಸಾರಿ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡು ಒನ್ ಡೇ ಪೂರ ರೀ ಮತ್ತು ನೈಟ್ ಎಲ್ಲನೂ ನೆನೆ ಇಟ್ಟಿದ್ದೀವಿ ರೀ. ನೆನೆ ಹಾಕಸಿಂದ ಬೆಳಗ್ಗೆ ಎದ್ದು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕ್ರಿ. ರುಬ್ಕೊಂಡಾದ್ಮ್ಯಾಗ ಸ್ವಲ್ಪ ಅಜ್ವಾನ ಮತ್ತು ಉಪ್ಪು ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಆಮೇಲೆ ಒಲೆ ಮ್ಯಾಗ ಅದನ್ನು ಮಳ್ಸಿದೀವಿ ನೋಡ್ರಿ. ಅದನ್ನು ಕೈ ಬೀಳಾರ್ದಂಗೆ ಒಟ್ಟು ತಿರ್ಕೊತಾನೆ ಇರ್ಬೇಕ್ರಿ. ಇಲ್ಲಿಕಂದ್ರೆ ಅದು ಫುಲ್ ಗಂಟು ಆಕೈತ್ರಿ ಮತ್ತು ತಳನೂ ಹಿಡಿತೈತ್ರಿ. ಅದು ಗಟ್ಟಿ ಬರೋವರೆಗೂ ಸಂಡ್ಗೆ ಅದಕ್ಕೆ ಬರೋವರೆಗೂ ಹಂಗೆ ಬಿಟ್ಟು ಬಿಡ್ಲಾರ್ದಂಗೆ ತಿರುಗ್ಬೇಕು ನೋಡ್ರಿ. ಅದನ್ನು ಈ ಥರ ಬಿಟ್ಟು ಬಿಡ್ಲಾರ್ದಂಗೆ ತಿರುಗಿದ್ವಿ ಅಂದ್ರೆ ಗಂಟು ಆಗಂಗಿಲ್ಲ ಮತ್ತು ತಳನೂ ಹಿಡಿಯಂಗಿಲ್ಲ ರೀ. ಆ ಸಂಡ್ಗೆ ಅದಕ್ಕೆ ಬರೋವರೆಗೂ ನಾವು ಈ ಥರನ ಮಾಡ್ಕೊತಾನೆ ಹೋಗಬೇಕು. ನಮ್ಮ ಹುಡುಗರು ಸಂಡ್ಗೆ ಮಳ್ಸಿದ ತಕ್ಷಣ ಒಂದು ಸ್ವಲ್ಪ ಹಾಯ್ ಕೊಡು ಅಮ್ಮ ಅಂತಂದು ಕುಂತ ಬಿಟ್ಟಿದ್ದೀರಿ. ಈ ಸಂಡ್ಗೆ ಹಾಕೋದು ಹಿಟ್ಟು ಏನೈತಲ್ರಿ ಬಿಸಿಲು ಆಗ್ಬಿಡ್ದನ ಮೇಲೆ ಹೋಗಿ ಕಸಿಂದ ಹಾಕ್ಬಿಡ್ಬೇಕ್ರಿ. ಇಲ್ಲಿಕ ನಮಗೂ ಕಾಲು ಸುಡ್ತಾವ್ರಿ ಮತ್ತು ಅದು ಬಿಸಿ ಇದ್ದಾಗನ ಹಾಕಿದ್ವಿ ಅಂದ್ರೆ ಜಲ್ದಿನೂ ಇಳಿತೈತೆ ನೋಡ್ರಿ. ಇಲ್ಲಿಕಂದ್ರೆ ಗಟ್ಟಿಯಾಗ ಬಂತಂದ್ರೆ ನಮ್ದು ಸಂಡ್ಗೆ ಮನೆ ಒಳಗೆ ಇಳಿಯೋದೇ ಇಲ್ಲ ಮತ್ತು ಭಾಳ ಹೊತ್ತನ ಫ್ರೆಶ್ ಮಾಡ್ಬೇಕಾಕತ್ರಿ. ಅದನ್ನು ಸಂಡ್ಗೆ ನಾವು ಹಾಕ್ತೀವಿ ಅಂತ ಹೇಳಿ ಕುಂತ ಬಿಟ್ಟಿದ್ವು. ತಿನ್ನಾಕತ್ತು ನೋಡ್ರಿ. ನಮ್ಗೆ ಹಾಕ್ಕೊಡೋ ಅಂದ್ರು ನಾವ ಅದನ್ನು ಫ್ರೆಶ್ ಮಾಡಿದ್ರೆ ಬಿಜಿ ಇದ್ದೀವಿ. ನಿಮಗೆಲ್ಲ ಹಾಕ್ಕೊಡೋ ನಡಿ ಎತ್ತಾಗಣ ತಾವ ಹಾಕ್ಕೊಂಡು ತಿನ್ನಾಕತ್ಬಿಟ್ಟು. ನನ್ನ ಮಗಳು ದೊಡ್ಡ ಮಗಳಂತೂ ಈ ಥರ ಹಾಕಿ ಕೊಡೋದ್ರಾಗ ಬಿಜಿ ಆಗಿಬಿಟ್ಟಳ್ರಿ. ನಾವು ಒಂದು ಕಡೆ ಬರೀ ಫ್ರೆಶ್ ಮಾಡ್ಕೋತನ ನಿಂತ್ವಿ. ಜಲ್ದಿನ ಮುಗಿತ್ರಿ. ಬೆಳಗ್ಗೆ ಟೈಮ್ನ ಹಾಕಿಬಿಟ್ವಿ. ಆಮ್ಯಾಗ ಬಿಸಿಲಾಗಿಂದೆ ಒಣಗ್ಯಾವ ಇಲ್ಲ ಅಂತ ನೋಡಾಕತ್ತ ಮ್ಯಾಲೆ ಹೋಗಿದ್ವಿ. ಮ್ಯಾಲೆ ಹೋದಾಗ ಈ ಥರ ಎಲ್ಲ ಒಣಗಿದ್ದು ನೋಡ್ರಿ. ಮಸ್ತ್ ಬಂದಿದ್ದು ರೀ ಅವು. ಈ ಥರ ವಿಡಿಯೋಗಾಗಿ ಪ್ರೇಮ ಲೈಫ್ ಸ್ಟೈಲ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. 2-3 ದಿನ ಬಿಸಿಲಾಗ ಇವನ್ನ ಒಣಗಿಸ್ಬೇಕ್ರಿ. ಒಣಗಿಸಾದ್ಮೇಳಕ್ಕೆ ಈ ಥರ ಎಣ್ಣೆಗೆ ಹಾಕಸಿಂದ ಕರಿದ್ವಿ ಅಂದ್ರೆ ಸಂಡ್ಗೆ ಈ ಥರ ಉಪ್ಕೊಂಡು ಬರ್ತಾವ್ರಿ ಮತ್ತು ಪಳ್ಳುನೂ ಆಗ್ತಾವೆ. ನಾನು ಬಿಜಿ ಇರೋದ್ರಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿದ್ದಿಲ್ಲ ರೀ. ಹಂಗೆ ಎಲ್ಲರೂ ಹೋಗಿ ವಿಡಿಯೋ ನೋಡಿ ಶೇರ್ ಮಾಡಿರಿ ಮತ್ತು ಲೈಕ್ ಕೂಡ ಮಾಡಿರಿ.